ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬೊಂಡಾಸ್ ಕರಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲನೇದಾಗಿ ಆಯಿಲ್ ಹಾಕಬೇಕು, ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಎಲ್ಲ ಒಂಚೂರು ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಲ್ಲುಪ್ಪು ಯಾಕೆ ಅಂತ, ಪುಡಿ ಉಪ್ಪು ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಅಲ್ವಾ, ಅದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಆಮೇಲೆ ಒಣಮೆಣಸು ಇರುತ್ತಲ್ವ, ಅದನ್ನು ಇದು ರುಬ್ಕೊಂಡು ಹಾಕಿ. ಪುಡಿ ಹಾಕಬೇಡಿ, ಈ ಥರ ರುಬ್ಕೊಂಡು ಬಿಟ್ಟೆ ಹಾಕಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹುಣಸೆ ಹಣ್ಣಿಂದು ನೀರು, ನೆನೆಸಿಟ್ಟಿರುವಂಥ ನೀರು, ಅದನ್ನು ಕೂಡ ಹಾಕೊಳ್ಳಿ. ಆಮೇಲೆ ಇದಕ್ಕೆ ಸ್ಕ್ವಿಡ್ ಏನಿರುತ್ತೆ, ಬೊಂಡಾಸ್, ಅದನ್ನು ಹಾಕೋಬೇಕು. ಅದನ್ನು ಹಾಕಿ ಅದನ್ನು ಬೇಯೋವರೆಗೂ ಮುಚ್ಚಿ ಇಡಬೇಕು. ಬೇಯೋವರೆಗೂ ಮುಚ್ಚಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡ್ಬೋದು, ಫುಲ್ ಹೈ ಆಗಿಡಬೇಡಿ. ಲೋ ಫ್ಲೇಮಲ್ಲಿಟ್ಟು ಮುಚ್ಚಿ, ಆಮೇಲೆ ಬೆಂದಾದಮೇಲೆ ಅದಕ್ಕೆ ತೆಂಗಿನ ತುರಿ ಇರುತ್ತಲ್ವ, ಅದು ಹಾಕೋಗ್ತಿದೆ. ಇವಾಗ ನೋಡಿ ಚೆನ್ನಾಗಿ ಬೆಂದು ಅದ್ರ ಹಬೆ ಬರ್ತಾ ಇದೆ. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕಬೇಕು. ನಾನು ತುಂಬಾ ಹಾಕ್ಬಿಟ್ಟಿದ್ದೀನಿ, ನೀವು ಸ್ವಲ್ಪ ಕಮ್ಮಿನೇ ಹಾಕಿ. ಇಷ್ಟೊಂದು ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತೆಂಗಿನಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅದೇ ಬಿಸಿಯಲ್ಲಿ ಬೇಯಬೇಕು. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಮುಚ್ಚಿಡಿ. ಸ್ವಲ್ಪ ಹೊತ್ತಾದಮೇಲೆ ಮುಚ್ಚಳ ತೆಗೆದು ನೋಡ್ಬೋದು, ಅದು ಚೆನ್ನಾಗಿ ಬೆಂದಿದೆ. ಇವಾಗ ನೀವು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರೋದು ಅಂತ ಬೊಂಡಾಸ್ ಕರಿ ಹೇಗೆ ಮಾಡೋದು ಅಂತ.